ನಾನು ಮುಕ್ತವಾಗಿದ್ದೇನೆ. ನಾನಾದರೂ ಬೇಲ್ ಮೇಲಿದ್ದೀನಿ. ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಅವನು ಯಾರೋ ಅಧಿಕಾರಿ ಬರೆದವನಲ್ಲ. ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅಂತ ಹೇಳಿ ಆರೋಪಿ. ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ. ಪದ ಬಳಕೆ ಇರಲಿ ಅವೆಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ. 87 ಕೋಟಿ ದುಡ್ಡು ನುಂಗದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ SIT ಇಂದ. ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ. ದುಡ್ಡು ತಿಂದಾರದೆ ಯಾವುದೋ ಕೆಲಸಕ್ಕೆ ಬರದೇ ಇರೋದು 4 ಹೆಸರು ಹಾಕೊಂಡು ಅದೇನೋ 1000 ಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವರು SITದು. ಇದು ರಾಜ್ಯದ SIT ಇರ್ತಕ್ಕಂಥದ್ದು. ಈ SITಯ ಮುಖ್ಯಸ್ಥರುಗಳು. ಬೇರೆ ಹಲವಾರು ಪ್ರಕರಣ ಇದೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನನ್ನನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆರೋಪಿ ಅಷ್ಟೇ ನಾನು. ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು. ನಿಮ್ಮ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲ್ಲ. ಈ ದೇಶದ ನೆಲದ ಕಾನೂನು ಅಷ್ಟು ಸುಲಭವಾಗಿ ರಾಜಕೀಯ ಪ್ರೇರಿತ ಕೇಸ್ಗಳಲ್ಲಿ ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಅದರಿಂದಲೇ ನಾನು ಮುಕ್ತವಾಗಿದ್ದೇನೆ. ನಾನು ಯಾವುದೇ ಅಧಿಕಾರಿಯನ್ನು ನನ್ನ ವೈಯಕ್ತಿಕವಾದಂಥ ಕೇಸ್ಗಳ ವಿಷಯದಲ್ಲಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಫೇವರು ಮಾಡ್ಕೊಳ್ಳೋಕೆ ಹೋಗಿಲ್ಲ, ಇಲ್ಲ ಹೆದರಿಸಿ ನನ್ನ ಪರವಾಗಿ ಬರೆಸ್ಕೊಳ್ಳಿಕ್ಕೂ ಈ ಕ್ಷಣದವರೆಗೂ ಯಾರ ಹತ್ರನೂ ಹೋಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸರ್ಕಾರ ಯಾವ ಥರ ಬೇಕಾದ್ರೂ ಮುಂದುವರಿಲಿ ಇನ್ನೂ ಮುಂದಕ್ಕೆ. ನಾನು ಆ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದ್ದು ನನ್ನ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ. ಯಾವ ರಾಷ್ಟ್ರಪತಿಗಳನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಸಂವಿಧಾನದ ಹೆಡ್ಡು ರಾಜ್ಯಪಾಲರ ಬಗ್ಗೆ ಅವರ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ತನಿಖೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪತ್ರಿಕೆಗಳಲ್ಲಿ ಲೀಕ್ ಮಾಡಿ ರಾಜ್ಯಪಾಲರ ಕಚೇರಿಗೆ ಅವಮಾನ ಮಾಡತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದ ಈ ಅಧಿಕಾರಿ. ಆ ಪ್ರಕರಣವನ್ನು ನಾನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ವಿಚಾರಕ್ಕಲ್ಲ. ನಾನು ಈ ನಾಡಿನಲ್ಲಿ ಒಬ್ಬ ಪ್ರಜೆ, 2 ಬಾರಿ ಮುಖ್ಯಮಂತ್ರಿ ಇದ್ದೇನೆ, ಮಂತ್ರಿ ಇದ್ದೇನೆ. ನನ್ನ ಇತಿಮಿತಿಗಳು ಏನು ಅಂತಕ್ಕಂಥದ್ದು ನನಗೂ ಗೊತ್ತಿದೆ. ಮುಖ್ಯಮಂತ್ರಿ ಮಂತ್ರಿ ಆದ ತಕ್ಷಣ ಏನು ದೊಡ್ಡ ಸ್ಪೆಷಲ್ ಪವರ್ ಏನಿಲ್ಲ, ಅದು ಅರ್ಥ ಮಾಡ್ಕೊಂಡಿದ್ದೇನೆ. ಈ ಅಧಿಕಾರಿಯ ಉದ್ದಟತನವನ್ನು ನಾನು ಪ್ರಶ್ನೆ ಮಾಡಿದ್ದೇನೆ. ಹೋಗಲಿ, ಈ ಅಧಿಕಾರಿ ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಅಧಿಕಾರಿ, ಹಲವಾರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇದ್ದಂಥವ್ರು ಅಂತ ಅವರೇ ಏನು ಹೇಳ್ತಾರೆ. ಅಂಥ ವ್ಯಕ್ತಿಗಳನ್ನು ಹೆದರಿಸಿ ದುರುಪಯೋಗಪಡಿಸಿ
ಬೆಂಗಳೂರು ನಗರದಲ್ಲಿ ಹಲವಾರು ರೀತಿಯ ಲ್ಯಾಂಡ್ನ ಗ್ರ್ಯಾಬ್ ಮಾಡ್ತಕ್ಕಂಥವ್ರು, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಿಮಗೆ ಕೊಟ್ಟಿದ್ದಾರೋ, ಕಾನೂನು ಬಾಹಿರ ಚಟುವಟಿಕೆಯ ವಿರುದ್ಧ ಕೆಲಸ ಮಾಡಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, IPS ಆಫೀಸರ್ ಮಾಡಿರ್ತಕ್ಕಂಥದ್ದು. ಯಾತಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ಆರೋಪಿ ನಂಬರ್ 2 ನೀವು ಸಹ ಆ ಕೇಸ್ನಲ್ಲಿ ಕ್ರಿಮಿನಲ್ ಕೇಸ್, ಅದು ನಿಮ್ಮನ್ನು ಆರೋಪಿ 2 ಮಾಡಿ ಇವತ್ತು ಕೇಸ್ ಇತ್ತಲ್ಲ, ಅದಕ್ಕೆ ಸ್ಟೇ ಆಗಿ ತಗೊಂಡ್ರಿ. ನೀವು ತಪ್ಪು ಮಾಡದೇ ಇದ್ದರೆ ಸ್ಟೇ ಆತಿಕ್ಕೆ ತಗೊಂಡ್ರಿ ನೀವು. ನಾನು ಬೇಲ್ ತಗೊಂಡೆ, ತನಿಖೆಗೆ ಸ್ಟೇ ತಗೊಳ್ಳಿಲ್ಲ. ನನ್ನ ವಿಷಯದಲ್ಲಿ ತನಿಖೆ ಮಾಡ್ಕೊಳ್ರಪ್ಪ ಅಂದೆ. ಅಂದರೆ ನಿಮ್ಮಂಥ ಅಧಿಕಾರಿಗಳು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಏನು ಬೇಕಾದರೂ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಲ್ ತಗೊಂಡಪ್ಪ. ತನಿಖೆ ಮಾಡಬೇಡಿ ಅಂತ ಇವತ್ತಿನವರೆಗೂ ನಾನು ಎಲ್ಲೂ ಪ್ರೆಷರ್ ಹಾಕಿಲ್ಲ. ನೀವೇನು ಮಾಡ್ಕೊಂಡಿದ್ದೀರಿ? ಅಧಿಕಾರಿ ವಿರುದ್ಧನೇ ಕೇಸ್, ಅವ್ರ ವಿರುದ್ಧವೇ ಕೇಸಿದೆ. ಆರೋಪಿ ನಂಬರ್ 2 ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಲ್ ತಗೊಂಡಪ್ಪ.